ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಮಲೆನಾಡು, ಕರಾವಳಿ ಹಾಗೂ ಬಯಲು ಸೀಮೆಯನ್ನು ಹೊಂದಿರುವಂತಹ ಏಕೈಕ ಜಿಲ್ಲೆಯಾಗಿದೆ. ಇನ್ನು ಈ ಜಿಲ್ಲೆಯಲ್ಲಿ ನೀವು ದಿನಕ್ಕೊಂದು ಜಲಪಾತವನ್ನ ನೋಡ್ತಾ ಇದ್ರೆ ಒಂದು ತಿಂಗಳಾದ್ರೂ ಕೂಡ ಜಲಪಾತವನ್ನು ನೋಡಿ ಮುಗಿಯೋದಿಲ್ಲ. ಅಷ್ಟು ಜಲಪಾತಗಳು ಉತ್ತರ ಕನ್ನಡದಲ್ಲಿದೆ. ಅದಕ್ಕಾಗಿ ಉತ್ತರ ಕನ್ನಡವನ್ನ ಜಲಪಾತಗಳ ನಾಡು ಅಂತ ಕರೀತಾರೆ. ಇನ್ನು ಉತ್ತರ ಕನ್ನಡದಲ್ಲಿ ಮಾತ್ರ ಕಾಣಸಿಗುವಂತಹ ಸಿಂಗಳಿಕ ಅನ್ನುವಂತಹ ವಿಶೇಷವಾದ ಮಂಗ ಇಲ್ಲಿ ಕಾಣಸಿಗುತ್ತೆ. ಇಷ್ಟೇ ಅಲ್ಲದೆ ಇಲ್ಲಿ ಒಂದು ನೃತ್ಯ, ಬೇಡರ ವೇಷ ನಿಮ್ಗೆ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಉತ್ತರ ಕನ್ನಡದಲ್ಲಿರುವಂತಹ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಜಾತ್ರೆ ಆಗಿದೆ. ಇನ್ನು ಮುರುಡೇಶ್ವರದಲ್ಲಿರುವಂತಹ ಈಶ್ವರನ ವಿಗ್ರಹವು ಏಷ್ಯಾದಲ್ಲಿಯೇ ಅತ್ಯಂತ ಎರಡನೇ ದೊಡ್ಡ ವಿಗ್ರಹವಾಗಿದೆ. ಇನ್ನು ಕರ್ನಾಟಕದ ಮೊಟ್ಟ ಮೊದಲ ಕನ್ನಡದ ರಾಜಮನೆತನ ಬನವಾಸಿಯ ಕದಂಬರು ಉತ್ತರ ಕನ್ನಡದವರು. ನಾವೆಲ್ಲ ಮಾತನಾಡುವ ಕನ್ನಡಾಂಬೆಯ ಅಂದರೆ ತಾಯಿ ಭುವನೇಶ್ವರಿಯ ಏಕೈಕ ದೇವಾಲಯ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ. ದೇಶದಲ್ಲಿಯೇ 5 ಪ್ರಮುಖ ಅಣುಸ್ಥಾವರಗಳಲ್ಲಿ ನಮ್ಮ ಉತ್ತರ ಕನ್ನಡದ ಕೈಗಾಣು ಸ್ಥಾವರ ಕೂಡ ಒಂದಾಗಿದೆ. ಇನ್ನು ಇಲ್ಲಿ ಸೀಬರ್ಡ್ ವಾಯುನೆಲೆಯನ್ನು ಕೂಡ ನೋಡಬಹುದು. ಹಾಗೆಯೇ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿರುವಂತಹ ಜಿಲ್ಲೆ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕನ್ನಡ. ಹಾಗೇನೆ ಕರ್ನಾಟಕದಲ್ಲಿ ಕೊನೆಯದಾಗಿ ಸೂರ್ಯಾಸ್ತ ಆಗುವಂತಹ ಜಾಗ ಇರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ. ಉದ್ದವಾದಂತಹ ರೈಲ್ವೆ ಬ್ರಿಡ್ಜ್ ಇರೋದು ನಮ್ಮ ಉತ್ತರ ಕನ್ನಡದ ಹೊನ್ನಾವರದಲ್ಲಿ, ಅದು ಶರಾವತಿ ರೈಲ್ವೆ ಬ್ರಿಡ್ಜ್. ಇನ್ನು ಉತ್ತರ ಕನ್ನಡದ ಕಾರವಾರದಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಏನಿದೆ ಅದು ಭಾರತದಲ್ಲಿ ಅತ್ಯಂತ ಸುಂದರವಾದ ರೈಲ್ವೆ ಸ್ಟೇಷನ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇದು ಉತ್ತರ ಕನ್ನಡದ ಕುರಿತಾದಂತಹ ಹಲವಾರು ಮಾಹಿತಿಗಳು. ನಿಮಗೆ ಪಾರ್ಟ್ 2 ಬೇಕಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ಮಾತ್ರ ಸಿಗೋಣ. ನಮಸ್ಕಾರ.